ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಿಜವಾಯ್ತಾ ಖರ್ಗೆ ಅವರು ಆಡಿದ ಮಾತುಗಳು ರಾಜ್ಯದ ಜನಕ್ಕೆ ಗ್ಯಾರಂಟಿ ಬಿಗ್ ಶಾಕ್ ಕೊಡ್ತಿದ್ಯಾ ಕೈ ಸರ್ಕಾರ? ಈಗ ಬಿಜೆಪಿ ಮುಗಿ ಬೀಳ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿಯ ವಿರುದ್ಧ. ಈ ದೊಡ್ಡ ಬೆಳವಣಿಗೆಯೊಂದು ಜನಕ್ಕೂ ಆಘಾತಕಾರಿಯಾಗಿದೆ. ಆದರೆ ನಾವು ಎಲ್ಲವನ್ನ ಸರಿ ಮಾಡ್ತಾ ಇರೋದು, ತಪ್ಪನ್ನು ಸರಿ ಮಾಡ್ತಿರೋದು ಅಂತ ಸರ್ಕಾರ ಕೊಡ್ತಿರುವ ಆನ್ಸರ್ ಏನಿದು ಬೆಳವಣಿಗೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾತ್ರಿ ಬೆಳಗಾಗೋದ್ರೊಳಗಡೆ 60,000 BPL ಕಾರ್ಡ್ಗಳು APLಗೆ ಶಿಫ್ಟ್ ಆಗಿವೆ. ಮಾನದಂಡಕ್ಕೆ ನಿಮ್ಮ ಕಾರ್ಡ್ ಹೊಂದಾಣಿಕೆ ಆಗ್ತಿಲ್ಲ, ಅರ್ಹರಲ್ಲ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ಅಂತ ಈಗ ಸರ್ಕಾರ BPL ಶಾಕನ್ನು ಕೊಟ್ಟಿದೆ. ಬಹಳಷ್ಟು ಜನಕ್ಕೆ ಅರಿವಿಲ್ಲ, ಬಹುತೇಕರಿಗೆ ಅರಿವಿಲ್ಲ. ಅಂಗಡಿಗೆ ಹೋಗಿ ರೇಷನ್ ಕಾರ್ಡ್ ತಗೊಂಡು ಅಂಗಡಿಗೆ ಹೋದಾಗಲೇ, ರೇಷನ್ ಅಂಗಡಿಗೆ ಹೋದಾಗಲೇ ನಮ್ದೀಗ BPL ಆಗಿ ಉಳ್ಕೊಂಡಿಲ್ಲ, APL ಆಗಿ ಬದಲಾಗಿದೆ ರಾತ್ರಿ ಅಂತ ಆಘಾತ ಎದುರಾಗಿದೆ. ಜನ ಹಿಡಿ ಶಾಪ ಹಾಕುವಂತ ಆಗಿದೆ. ಎಲೆಕ್ಷನ್ನಲ್ಲಿ ಭರ್ಜರಿ ಎಲ್ರಿಗೂ ಫ್ರೀ ಅಂತ ಗ್ಯಾರಂಟಿ ಕೊಟ್ಟರೆ ಈಗ ಹಿಂಗೆ ಮಾಡ್ತಿದ್ದೀರಲ್ಲ ಅಂತ ಜನ ಮಾತಾಡ್ತಿದ್ದಾರೆ. ಆದರೆ ಸರ್ಕಾರ ಹೇಳ್ತಿರೋದು, ನೀವು ಅರ್ಹತೆ ಹೊಂದಿಲ್ಲ ಅದಕ್ಕೆ BPL ಪಡೆಯೋದಕ್ಕೆ, ನಿಯಮಾನುಸಾರವಾಗಿ ನಿಮ್ಮ ಕಾರ್ಡ್ ಇಲ್ಲ, ಹಾಗಾಗಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ. 60,000 ಕಾರ್ಡ್ಗಳು ಈಗ BPL ಇದ್ದಿದ್ದು APLಗೆ ಶಿಫ್ಟ್ ಆಗಿದೆ. ರಾತ್ರಿ APLಗೆ ಪರಿವರ್ತನೆ ಮಾಡಲಾಗಿದ್ದು ಜನ ಕುಪಿತರಾಗುವಂತ ಆಗಿದೆ. ಆದರೆ ಸರ್ಕಾರ ಮಾತ್ರ ಈ ಉತ್ತರವನ್ನು ಕೊಡ್ತಿದೆ. ಈಗ ಬಿಜೆಪಿಗೆ ಇದು ಅಸ್ತ್ರವಾಗಿ ಪರಿಣಮಿಸಿದೆ. 6ನೇ ಗ್ಯಾರಂಟಿ ಸಿದ್ದರಾಮಯ್ಯನವರ ಸರ್ಕಾರದ್ದು ಇದು, BPL ಕ್ಯಾನ್ಸಲ್ಲು ಅಂತ ಬಿಜೆಪಿ ಮುಗಿಬೀಳ್ತಿರೋದು. ಆದಾಯ ತೆರಿಗೆ ಪಾವತಿದಾರರು ಸೇರಿದಂತೆ ಹಲವು ಮಾನದಂಡಗಳ ಅಡಿ ಕಾರ್ಯಾಚರಣೆ ನಡೆಸಿದೆ ಆಹಾರ ಮತ್ತು ನಾಗರಿಕ ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. ಈ ಹಿಂದೆ ಸುಮಾರು 12 ಲಕ್ಷ ಅನರ್ಹ BPL ಕಾರ್ಡ್ಗಳನ್ನು ಪತ್ತೆ ಮಾಡಲಾಗಿತ್ತು. ಆ ಪೈಕಿ ಕೆಲವರನ್ನ APL ಕಾರ್ಡ್ದಾರರಾಗಿ ಪರಿವರ್ತಿಸೋ ಕೆಲಸ ಆಗಿದೆ. ಅವರೆಲ್ಲ ಎಂದಿನಂತೆ ಪಡಿತರಕ್ಕಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ಮೇಲೆ ಬೆರಳಿಟ್ಟಾಗ ಅರೇ ನಮ್ದು BPL ಇಲ್ಲ, APL ಆಗಿದೆ ಅಂತ ಗೊತ್ತಾಗಿದೆ. ಬಯೋಮೆಟ್ರಿಕ್ ಇಟ್ಟಾಗಲೇ ಗೊತ್ತಾಗಿದ್ದು. ಹಲವು ಕಾರ್ಡ್ದಾರರು BPL ಮಾನದಂಡಗಳಿಗೆ ಹೊಂದಿಕೆ ಆಗ್ತಿಲ್ಲ ಅನ್ನೋ ಕಾರಣ ಕೊಡಲಾಗ್ತಿದೆ. ಆದಾಯ ಮಿತಿ ಮೀರಿದವ್ರಿಗೂ BPL ಕಾರ್ಡ್ ಇತ್ತು ಅನ್ನೋದನ್ನು ಪತ್ತೆ ಹಚ್ಚಲಾಗಿದೆ. ಆದಾಯ ತೆರಿಗೆ ಕಟ್ತಾ ಇರೋವ್ರಿಗೂ BPL ಕಾರ್ಡ್ ಕೆಲವರು ಹೊಂದಿದ್ರು ಅನ್ನೋದನ್ನು ಪತ್ತೆ ಹಚ್ಚಿ APL ಮಾಡಲಾಗಿದೆ. ಸೊ ಈಗ ಆ ಕಾರಣದಿಂದಾಗಿ ಪರಿವರ್ತನೆ ಏಕಾಏಕಿ 60,000 APL ಕಾರ್ಡ್ಗಳಾಗಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಟ್ ಸರ್ಕಾರ ಹಾಗಾದರೆ ಸರಿಪಡಿಸೋದು ತಪ್ಪ, ಅನರ್ಹರಿಗೆ ನಾವು BPLಗೆ ಸಿಗುವಂಥ ಸೌಲಭ್ಯಗಳನ್ನು ಕೊಡೋದಕ್ಕಾಗತ್ತೇನ್ರಿ ಅಂತ ಕೇಳಲಾಗ್ತಿದೆ. ಈಗ ಕೇಳಿಬರ್ತಿರೋದು, ಆಗಸ್ಟ್ ಅಂತ್ಯಕ್ಕೆ 10.8 ಲಕ್ಷ ಅಂತ್ಯೋದಯ ಸೇರಿ ರಾಜ್ಯದಲ್ಲಿ 1.2 ಕೋಟಿ BPL ಕಾರ್ಡ್ದಾರರಿದ್ರು ಅಂತ. ಇಷ್ಟು BPL ಕಾರ್ಡ್ದಾರರಿದ್ರು. ಈಗ ಈ ರೀತಿ ಫಿಲ್ಟರ್ ಮಾಡೋದ್ರಿಂದ ಸಾವಿರಾರು ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಉಳಿಯತ್ತೆ. ಹಾಗಾಗಿ ಈ ಸಮಸ್ಯೆ ಗ್ಯಾರಂಟಿ ಸವಾಲೇನಿದೆ ಅದಕ್ಕೆ ಒಂದು ಸ್ವಲ್ಪ ಕೊಂಚ ನಿರಾಳವಾಗಿಸ್ಕೊಳ್ಬಹುದು ಅಂತ ಸರ್ಕಾರದ ಲೆಕ್ಕಾಚಾರ. ಹಾಗಾಗಿ ಫಿಲ್ಟರ್ ಮಾಡೋ ಕೆಲಸ ನಡೀತಾ ಇದೆ. ಆದರೆ ಜನ ಮಾತ್ರ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಈಗ ಬಿಜೆಪಿ ಹೇಳ್ತಿರೋದು BPL ಕಾರ್ಡ್ ರದ್ದು. ಈಗ 6ನೇ ಗ್ಯಾರಂಟಿ ಜನಕ್ಕೆ ಕೊಡ್ತಿರೋದು, ಹಣ ಹೊಂದಿಸೋಕ್ಕಾಗ್ತಿಲ್ಲ ಪಾಪ, ಅದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಖರ್ಗೆ ಅವರೇ ಹೇಳಿದ್ರಲ್ಲ, ಒಂದು ಹಿಡಿ ಮಣ್ಣು ಹಾಕೋಕ್ಕೂ ಆಗ್ತಿಲ್ಲ, ಬಜೆಟ್ ಪ್ರಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡದೆ ಹೋದರೆ ಬಹಳ ಸಮಸ್ಯೆ ಆಗುತ್ತೆ ಅಂತ. ಗ್ಯಾರಂಟಿ ಬಗ್ಗೆ ಸ್ವತಃ ಖರ್ಗೆ ಅವರು ಹೇಳಿದರು. ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳಿ ಕಾಂಟ್ರವರ್ಸಿ ಆಗಿತ್ತು. ಅದೆಲ್ಲದರ ಬೆನ್ನಲ್ಲೇ ಈಗ BPL ಕಾರ್ಡು ಅಂದರೆ ಮಾನದಂಡಕ್ಕೆ ಹೊಂದಾಣಿಕೆ ಆಗದ BPL ಕಾರ್ಡ್ಗಳನ್ನು ರದ್ದು ಮಾಡಿರೋದು ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಏನಿದ್ರೂ ಇದನ್ನೆಲ್ಲ ಮುಂದೆ ರದ್ದು ಮಾಡೋದೇ ಕೆಲಸ. ಈಗ ಬೈ ಎಲೆಕ್ಷನ್ ಆದಮೇಲೆ ಗ್ಯಾರಂಟಿ ಪರಿಷ್ಕರಣೆ ಆಗತ್ತೆ ನೋಡಿ ಅಂತ ಹೇಳ್ತಿದ್ದಾರೆ. ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ICUನಲ್ಲಿದೆ. ಗ್ಯಾರಂಟಿಗಳನ್ನು ನಿಲ್ಲಿಸುವಂತೆ ಬಹಳ ಒತ್ತಡ ಅವ್ರಿಗೆ ಬರ್ತಿದೆ ಪಕ್ಷದ ಒಳಗಂಡಾನೆ. ಹಾಗಾಗಿ ಒಂದೊಂದೇ ದಾರಿ ಹುಡುಕೊಳ್ತಾ ಇದೆ ಸರ್ಕಾರ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಮಹಾರಾಷ್ಟ್ರ ಎಲೆಕ್ಷನ್ ಪ್ರಚಾರದಲ್ಲಿ ಕರ್ನಾಟಕ ಗ್ಯಾರಂಟಿ ಬಗ್ಗೆ ಮೋದಿ ಮಾತಾಡಿದ್ರು ಮತ್ತು ಮೋದಿ ಟ್ವೀಟ್ ಮಾಡಿ ಗ್ಯಾರಂಟಿಗಳನ್ನೆಲ್ಲ ವಾಪಸ್ ತಗೊಳ್ತಾರೆ ನೋಡಿ, ಖರ್ಗೆ ಅವರೇ ಮಾತಾಡಿದ್ದಾರೆ, ಸತ್ಯ ಒಪ್ಕೊಂಡಿದ್ದಾರೆ, ಯೂಟರ್ನ್ ಹೊಡಿತಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಜಟಾಪಟಿ ಕಾರಣ ಆಗಿತ್ತು. ಸಿಕ್ಕಾಪಟ್ಟೆ ಸರ್ಕಾರದ ಸಾಲ, ಕೇಂದ್ರ ಸರ್ಕಾರ ಸಾಲ ಮಾಡ್ಕೊಂಡಿದ್ಯಾ, ರಾಜ್ಯ ಸರ್ಕಾರ ಮಾಡ್ಕೊಂಡಿದ್ಯಾ ಅಂತ ತೀವ್ರ ಜಟಾಪಟಿಗೆ ಕಾರಣ ಆಗಿತ್ತು ಈ ಗ್ಯಾರಂಟಿ ವಿಷಯ. ಅದರ ಬೆನ್ನಲ್ಲೇ ಈಗ BPL ಕಾರ್ಡು ಈ ರೀತಿ ರಾತ್ರಿ 60,000 APL ಆಗಿರೋದು ಚರ್ಚೆಗೆ ಗ್ರಾಸವಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಕ್ಕೆ ಇಂತಹ ಆಘಾತ ಎದುರಾದರೂ ಆಶ್ಚರ್ಯ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.